ಓಂ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 2026ರ ಫೆಬ್ರವರಿ ತಿಂಗಳಿನಲ್ಲಿ ಬರುವ ಕನ್ಯಾ ರಾಶಿಯವರ ಮಾಸ ಭವಿಷ್ಯ ಹೇಗಿದೆ ಅಂತ ನಾವು ನೋಡೋಣ ಬನ್ನಿ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಕೊನೆವರೆಗೂ ವಿಡಿಯೋ ನೋಡಿ, ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ರಾಶಿಯ ಒಂದು ಅಧಿಪತಿ ಆಗಿರ್ತಕ್ಕಂಥ ಒಂದು ಬುಧನು 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರುವಂಥ ಕಾರಣದಿಂದ ಶತ್ರುಗಳ ಮೇಲೆ ಜಯ ಸಿಗುವಂಥ ಸಾಧ್ಯತೆಗಳು ಭಾಳ ಇದೆ. ಗುರು ಮತ್ತು ಮಂಗಳನ ಸ್ಥಾನಗಳು ನಿಮ್ಮ ಜೀವನದಲ್ಲಿ ಕೌಶಲ್ಯ ತಂದು ಕೊಡುವಂಥ ಸಾಧ್ಯತೆಗಳು ಭಾಳ ಇವೆ. ಶನಿಯ ಒಂದು ಪ್ರಭಾವದಿಂದ ನಿಮ್ಮ ಒಂದು ಕೆಲಸದ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬ ಆಗುವಂಥ ಸಾಧ್ಯತೆಗಳು ಭಾಳ ಇದೆ. ಆದರೆ ಪರಿಶ್ರಮಕ್ಕೆ ತಕ್ಕಂಥ ಒಂದು ಪ್ರತಿಫಲ ದೊರೆಯುವಂಥ ಸಾಧ್ಯತೆಗಳು ಭಾಳ ಇದೆ. ಮೊದಲನೇದಾಗಿ ವೃತ್ತಿ ಮತ್ತು ವ್ಯವಹಾರಿಕ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ವೃತ್ತಿ ಜೀವನದಲ್ಲಿ ಕನ್ಯಾ ರಾಶಿಯವರಿಗೆ ಇದು ಸವಾಲಿನ ತಿಂಗಳಾದರೂ ಸಹ ಉತ್ತಮವಾಗಿ ನಡೆಯುವಂಥದ್ದು. ನೀವು ಮಾಡುವಂಥ ಕೆಲಸ ಕಾರ್ಯಗಳ ಶಿಸ್ತು ಹೆಚ್ಚಾಗುವಂಥದ್ದು. ಉದ್ಯೋಗದಲ್ಲಿ ಬದಲಾವಣೆ ಕಾಣಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅನ್ನೋದಾಯ್ತು ಅಂದ್ರೆ ತಿಂಗಳ ಮಧ್ಯಭಾಗದಲ್ಲಿ ನಿಮಗೆ ಅತಿ ಹೆಚ್ಚಿನ ಒಂದು ಉದ್ಯೋಗದಲ್ಲಿ ಸ್ಥಾನಮಾನ ಸಿಗುವಂಥದ್ದು. ಇನ್ನು ವ್ಯವಹಾರದಲ್ಲಿ ಬಾಕಿ ಉಳಿದಿರತಕ್ಕಂಥ ಕೆಲಸ ಕಾರ್ಯಗಳು ಪೂರ್ತಿ ಆಗುವಂಥದ್ದು. ಶೇರ್ ಮಾರ್ಕೆಟ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅನ್ನೋದಾಯ್ತು ಅಂತ ಹೇಳಿದ್ರೆ, ಸ್ವಲ್ಪ ಏರಿಳಿತಗಳ ಬಗ್ಗೆ ಆದಷ್ಟು ಜಾಗೃತವಾಗಿರಿ. ಇನ್ನು ಆರ್ಥಿಕ ಪರಿಸ್ಥಿತಿ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಫೆಬ್ರವರಿ ತಿಂಗಳು ನಿಮಗೆ ಅತಿ ಹೆಚ್ಚು ಉತ್ತಮವಾದಂತಹ ಆದಾಯವನ್ನು ನೀಡುತ್ತದೆ. ಆದರೆ ಅನಿರೀಕ್ಷಿತ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥದ್ದು. ಹಾಗಾಗಿ ಉಳಿತಾಯದ ಕಡೆಗೆ ಹೆಚ್ಚಿನ ರೀತಿಯಲ್ಲಿ ಗಮನ ಹರಿಸಬೇಕಾಗುತ್ತೆ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ ನಾವು ಹೇಳೋದಾಯ್ತು ಅಂತ ಹೇಳಿದ್ರೆ, ಅತಿಯಾದ ಸಮಸ್ಯೆಗಳಿಂದ ಕೀಲು ನೋವು ಬರುವಂತ ಸಾಧ್ಯತೆಗಳು ಬಹಳ ಇದೆ. ಯಾರೆಲ್ಲ ಒಂದು ಚರ್ಮದ ಅಲರ್ಜಿಯಿಂದ ನರಳುತ್ತಾ ಇದ್ದೀರಿ ಅವರು ಸ್ವಲ್ಪ ಅತಿ ಹೆಚ್ಚು ಗಮನ ಕೊಡಿ ಆರೋಗ್ಯದ ವಿಚಾರದಲ್ಲಿ. ದಿನವೂ ಯೋಗ ಮಾಡುವಂಥದ್ದು ನಿಮ್ಮ ಮಾನಸಿಕ ಆರೋಗ್ಯಕ್ಕೆ ಅತಿ ಹೆಚ್ಚು ನಿಮಗೆ ಒಂದು ಸುಧಾರಣೆ ಕಾಣುವಂಥದ್ದು. ಇನ್ನು ಪ್ರೀತಿ ಪ್ರೇಮ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಪ್ರೀತಿಯ ವಿಚಾರದಲ್ಲಿ ಇದೊಂದು ಮಿಶ್ರ ಫಲದ ಕಾಲ. ಪರಸ್ಪರ ಮಾತುಕತೆಯಲ್ಲಿ ಸ್ವಲ್ಪ ಸ್ಪಷ್ಟತೆ ಇರಲಿ. ಇಲ್ಲದಿದ್ದರೂ ಸಣ್ಣ ಪುಟ್ಟ ಸಮಸ್ಯೆಗಳು ದೊಡ್ಡ ಆಗುವಂತ ಸಾಧ್ಯತೆಗಳಿದೆ. ಯಾರೆಲ್ಲ ಮದುವೆ ಆಗಿದ್ದೀರಿ ಸಂಗಾತಿ ಕಡೆಯಿಂದ ಒಂದು ಶುಭ ಸುದ್ದಿಗಳನ್ನು ಕೇಳುವಂತ ಸಾಧ್ಯತೆಗಳು ಬಹಳ ಇದೆ. ಯಾರೆಲ್ಲ ಒಂದು ಮದುವೆ ಆಗಿದ್ದೀರಿ ನಿಮ್ಮ ಸಂಗಾತಿಯಿಂದ ಶುಭ ಸುದ್ದಿ ಕೇಳುವಂತ ಸಾಧ್ಯತೆಗಳು ಬಹಳ ಇದೆ. ಅವಿವಾಹಿತರಿಗೆ ಯೋಗ ಸಂಬಂಧಗಳು ಕೂಡಿ ಬರುವಂತ ಸಾಧ್ಯತೆಗಳು ಬಹಳ ಇದೆ. ಇನ್ನು ಕುಟುಂಬಿಕ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಒಡವಟ್ಟಿದವರ ನಡುವೆಯಲ್ಲಿ ಆಸ್ತಿಗೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳಾಗುವಂತ ಸಾಧ್ಯತೆಗಳು ಬಹಳ ಇದೆ. ಇದನ್ನ ಶಾಂತಿಯುತವಾಗಿ ನೀವು ಬಗೆಹರಿಸಿಕೊಳ್ಳಿ. ಮಕ್ಕಳ ಮೇಲೆ ಇರುವಂತ ಶಿಕ್ಷಣದ ಚಿಂತೆಗಳು ದೂರವಾಗುತ್ತದೆ. ಮನೆಯಲ್ಲಿ ಇರುವಂತಹ ಹಿರಿಯರ ಸಲಹೆಗಳನ್ನು ಪಡೆದುಕೊಳ್ಳುವಂಥದ್ದು ಬಹಳ ಅಗತ್ಯವಾಗಿರುವಂಥದ್ದು. ಈ ಒಂದು ರಾಶಿಯವರಿಗೆ ಪರಿಹಾರ ಮಾರ್ಗದ ಬಗ್ಗೆ ನಾವು ತಿಳಿಸಿಕೊಡೋದಾಯ್ತು ಅಂತ ಹೇಳಿದ್ರೆ, ಪ್ರತಿ ಗುರುವಾರದಂದು ಗಣೇಶ ದೇವರಿಗೆ ಭೇಟಿ ಮಾಡಿ ಓಂ ಗಂ ಗಣಪತಿ ಎಂದು ಜಪ ಮಾಡಿ. ಯಾರೆಲ್ಲ ಒಂದು ನಿರ್ಗತಿಕರ ಒಂದು ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಲೇಖನ ಪುಸ್ತಕಗಳು, ಅವರಿಗೆ ಬೇಕಾಗಿರ್ತಕ್ಕಂಥ ತಿನಿಸುಗಳನ್ನು ದಾನ ಮಾಡಿ. ಒಟ್ಟಾರೆ ಫೆಬ್ರವರಿ ತಿಂಗಳಿನಲ್ಲಿ ಇರುವಂತಹ ಕನ್ಯಾ ರಾಶಿಯವರ ಬಗ್ಗೆ ನಾವು ತಿಳಿಸಿಕೊಡೋದಾಯ್ತು ಅಂತ ಹೇಳಿದ್ರೆ, ತಾಳ್ಮೆ ನಿಮ್ಮನ್ನ ಗೆಲುವಿನ ಆದಿ ಕಡೆ ನಡೆಸುತ್ತದೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ ಸಾಕು, ನೀವು ಅಂದುಕೊಂಡಿದ್ದು ನೀವು ನೆರವೇರಿಸುವಂತ ಸಾಧ್ಯತೆಗಳು ಬಹಳ ಇದೆ. ಇದಾಗಿತ್ತು ಕನ್ಯಾ ರಾಶಿಯವರ 2026ರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ. ಇದರ ಜೊತೆಗೆ ಯಾರೆಲ್ಲ ಒಂದು ಸಮಸ್ಯೆಯಲ್ಲಿ ನರಳತಾ ಇದ್ದೀರಿ, ಯಾರೆಲ್ಲ ಒಂದು ಸಮಸ್ಯೆಗೆ ಪರಿಹಾರ ಸಿಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಿ, ಈ ಕೂಡಲೇ ನಮ್ಮ ಆಫೀಸಿಗೆ ನೀವು ಡೈರೆಕ್ಟ್ ಆಗಿ ಬಂದು ಭೇಟಿ ಮಾಡಬಹುದು, ಅಥವಾ ವಿಡಿಯೋದಲ್ಲಿ ಕಾಣ್ತಾ ಇರುವ ನಂಬರ್ಗೆ ಸಂಪರ್ಕ. ಮುಂದಿನ ವಿಡಿಯೋಗಳಲ್ಲಿ ಸಿಗ್ತಾ ಇರೋಣ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.